ಸಾಹೇಬರಿಗೆ, ಹುಲಿ ಬಸವನಗೌಡ ಪಾಟೀಲ್ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿಗಳಿಗೆ, ವಾರ್ಡ್ ನಂಬರ್ 32ರಲ್ಲಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಸಮುದಾಯ ಭವನದ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಭಜಂತ್ರಿ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಶ್ರೀಮಂತ್ ಭಜಂತ್ರಿ ಅವರೇ, ಉಪಾಧ್ಯಕ್ಷರಾದಂಥ ಶ್ರೀ ಸಂತೋಷ್ ಭಜಂತ್ರಿ ಅವರೇ, ಈ ಒಂದು ವಾರ್ಡಿನ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಶ್ರೀ ಶಿವರುದ್ರ ಬಾಗಲಕೋಟ್ ಅವರೇ, ನಮ್ಮ ಪಕ್ಕದ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಾದಂಥ ರಾಹುಲ್ ಜಾಧವ್ ಅವರೇ, ನಮ್ಮ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಶ್ರೀ ಗುರುರಾಜ್ ಗಂಗಾಳಿ ಅವರೇ, ನಮ್ಮ ಆತ್ಮೀಯರಾದಂಥ ಶ್ರೀ ಶಂಕರ್ ಬನ್ನೂರವರೇ, ಶ್ರೀ ಶಂಕರ್ ಹೂಗಾರ್ ಅವರೇ, ಸಹೋದರಿಯಾದಂಥ ಶ್ರೀಮತಿ ಮಲ್ಲಮ್ಮ ಜೋಗೂರವರೇ, ಭೋಯಿ ಸಮಾಜದ ಅಧ್ಯಕ್ಷರಾದಂಥ ಶಶಿಕಾಂತ್ ಭೋಯಿ ಅವರೇ, ನಮ್ಮ ಡೋರ್ ಸಮಾಜದ ಅಧ್ಯಕ್ಷರಾದಂಥ ಗೋಪಿನಾಥ್ ಹೊಟ್ಕರ್ ಅವರೇ, ನಮ್ಮ ಹರಳೆಯ ಸಮಾಜದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಶಾಪೂರ್ ಅವರೇ, ಗೋಂದಳಿ ಸಮಾಜದ ಅಧ್ಯಕ್ಷರಾದಂಥ ಅಮ್ಮರ್ ಗರುಡ್ಕರ್ ಅವರೇ, ರಾಮು ಭಜಂತ್ರಿ ಅವರೇ, ಕೃಷ್ಣ ಭಜಂತ್ರಿ ಅವರೇ, ನಮ್ಮ ಗುರುಗಳಾದಂಥ ಶರಣಯ್ಯ ಮಠಪತಿ ಅವರೇ, ರಾಜಶೇಖರ್ ಭಜಂತ್ರಿ ಅವರೇ, ಹಾಗೂ ಎಲ್ಲ ಈಗ ಸೇರಿದಂಥ ಎಲ್ಲ ಸಮಾಜದ ಹಿರಿಯರೇ, ತಾಯಂದ್ರೆ, ಅಣ್ಣ ತಮ್ಮಂದರೆ, ಈಗಾಗಲೇ ಶಿವರುದ್ರ ಬಾಗಲಕೋಟ್ ಅವ್ರು ಹೇಳ್ದಂಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಸಮುದಾಯ ಭವನಕ್ಕಾಗಿ 30 ಲಕ್ಷ ರೂಪಾಯಿ ಇವತ್ತು ಅನುದಾನ ಬಿಡುಗಡೆಯನ್ನು ಮಾಡಿದ್ದೀವಿ. ಮತ್ತು ಈ ಕೆಲಸ ನೀವು ಸಮಾಜದವ್ರನ್ನೇ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾನು ಕೇಳ್ಕೊತೇನೆ. ಯಾಕಂದ್ರೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತದೆ, ಇವಾಗ ಇನ್ನೊಂದು ಫ್ಲೋರ್ ಮಾಡಿ ಇದನ್ನು ಚಿಕ್ಕರ ಎತ್ತರ ಮಾಡಿಕೊಂಡು ಒಂದು ಸುಂದರವಾದಂಥ ದೇವಸ್ಥಾನ ಈಗೆಲ್ಲ ನಾವು ಲೀಗಲ್ ಮಾಡಿ, ಇನ್ನು ಕಾನೂನ್ದಾಗ ಯಾವುದೇ ನಿಮ್ಗೆ ತೊಡಕಿಲ್ಲಾರ್ದಾಗ ನಮ್ಮ ಕಾರ್ಪೊರೇಷನ್ ಉತ್ತಾರಿ ಒಳಗೆ ಸಹಿತ ಯಾರ್ಯಾರು ಬಿಜಾಪುರನಾಗ ಇವತ್ತು ದೇವಸ್ಥಾನಗಳ ಜಾಗ ಏನು ಅದಾವಲ್ಲ, ಮೊದಲೇನಾಗ್ತಿತ್ತು, ನಗರಸಭೆ ಎತ್ತಿತ್ತು, ಯಾವುದೋ ಒಂದು ಗುಂಟಾಗ್ತಿತ್ತು, ಏನೇನೋ ಆಗಿ ನಮಗೆ ಅನುದಾನ ಕೊಡ್ಲಿಕ್ಕೆ ಬರ್ತಿರ್ಲಿಲ್ಲ. ಅದಕ್ಕೆ ಅದು ಒಂದು ವರ್ಷದಾಗ ನಾವೆಲ್ಲ ದೇವಸ್ಥಾನಗಳು ಯಾರ್ಯಾರು ಅನುದಾನ ಬಿಡ್ತಾರಲ್ಲ, ಮೊದಲ ನಮ್ಮ MLA ಕಚೇರಿ ಒಳಗೆ ಅದನ್ನು ಕಾರ್ಪೊರೇಷನ್ನಿಂದ ಅದನ್ನು ಏನು ಉತ್ತಾರಿ ಚೇಂಜ್ ಮಾಡಿ ಇವತ್ತು ನಮ್ಮ ದುರ್ಗಾದೇವಿ ದೇವಸ್ಥಾನ ಐತಿ. ಇನ್ನು ಮ್ಯಾಗ ಉತ್ತಾರಿ ನೀವು ತೆಗೆದು ನೋಡಿದ್ರೆ ದುರ್ಗಾದೇವಿ ದೇವಸ್ಥಾನ ಹತ್ರನೇ ಸಿಗ್ತದೆ. ಮುಂದೆ ಯಾವುದೇ ಅನುದಾನ ಬಂದರೂ ಸಹ ನಿಮಗೇನು ತೊಂದರೆ ಆಗದ ರೀತಿಯಲ್ಲಿ ವಿಜಯಪುರದಲ್ಲಿರುವಂಥ ಎಲ್ಲ ಸಮಾಜದ ಒಂದು ನಮ್ಮ ಗೊಂಬಿ ಸಮಾಜ ಇರ್ಬೋದು, ಅದೇ ರೀತಿ ನಮ್ಮ ಭೋವಿ ಸಮಾಜ ಇರ್ಬೋದು, ಹಳೆಯ ಸಮಾಜ ಇರ್ಬೋದು, ಮಡಿವಾಳ ಸಮಾಜ ಇರ್ಬೋದು, ಈ ರೀತಿ ಏನು ಎಷ್ಟು ಸುಮಾರು 13 ನಮ್ಮ ಇದನ್ನು ಯಾವುದೋ ನಮ್ಮ ಇವರು ಕಿಲಿಮು ಕುಡಿಯುವಂಥ ಥರ ಮಾಡೋ ಭಜಂತ್ರಿ ಸಮಾಜದಿಂದ ಸನ್ಮಾನ ಮಾಡಿರಿ. ಹಾಗೆ ನಾವು ಭಾಷಣ ಚಾಲು ಇಡ್ತೀನಿ. ಅದನ್ನೊಂದು 165 ಕೋಟಿ ರೂಪಾಯಿ ಮಾಡ್ಲಕತ್ತೀವಿ. ಏನು ಈ ನೀರಿನ ಟ್ಯಾಕಿದೆ ನಮ್ಮ ತೊಂದರೆ ಬಂದೈತಲ್ಲ, ಇದು ಹೈಕೋರ್ಟ್ನಾಗ ಸ್ಟೇ ತೊಗೊಂಡು ಬಂದಾರ. ಅದಕ್ಕೆ ಅದು ಕೆಲಸ ಈ ನಮ್ಮ SP ಆಫೀಸ್ ಎದುರಿಗಿಂದು ಕೆಲಸ ನಿಂತದೆ. ಅದಕ್ಕೆ ಹೈಕೋರ್ಟ್ ಕ್ಲಿಯರ್ ಆಯ್ತಂದ್ರೆ ಎಲ್ಲಿದಿಂದ ನೀವು ನಿಂತು ನೋಡಿದ್ರೆ BLD ರೋಡ್ ನೋಡಂಗೆ ಮಾಡ್ತೀವಿ. ಈಗಾಗಲೇ ಮಾಡಿದ್ದೀವಿ. ಇದು ಇಷ್ಟೇ ಏನದಲ್ಲ ನಮ್ಮ SP ಆಫೀಸ್ ಮುಂದಿನ ಕೆಲಸ ಉಳಿದದ, ಅದನ್ನು ಹೈಕೋರ್ಟ್ನಾಗ ಆದಷ್ಟು ಬೇಗನೆ. ಯಾಕಂದ್ರೆ ಅಲ್ಲಿ ಯಾರು ಔರಂಗಜೇಬ್ ಏನೋ ಬಂದು ನಮಾಜ್ ಮಾಡಿ ಅಂತ ಅದಕ್ಕೆ ಅದನ್ನು ಉಳಿಸೋತಾರ. ನಾವು ಔರಂಗಜೇಬ್ ನಮಾಜ್ ಮಾಡಿದ್ರೆ ನಾವು ಉಳಿಸಬಾರ್ದಂತ ನಾವು ಹೇಳ್ತೀವಿ. ಇಷ್ಟೇ ವ್ಯತ್ಯಾಸ. ಅದಕ್ಕೆ
ಹೈಕೋರ್ಟ್ನಾಗ ಐತಿ. ಅದು ವಕಫತ್ ಮಾಡಿಕೊಂಡಿದ್ರು, ಅದು ವಕಫದಿಂದ ತೆಗೆದು ಅದು ಪೊಲೀಸ್ ಇಲಾಖೆದಾಗ್ಯದ. ಅದು ಮೊದಲು ಪೊಲೀಸ್ ಇಲಾಖೆಯಿಂದ ಅವರು ವಕಫತ್ ಹೇಳಿ ಮಾಡ್ಕೊಂಡಿದ್ರು. ನಾವೆಲ್ಲ ಹಾಂ ನಮ್ಮ ಎಸ್ ಪಿ ಅವ್ರಿಗೂ ಕೇಸ್ ಹಾಕಿ ಅದನ್ನು ಗೆದ್ದಾರ. ಈಗ ಅದು ಪೊಲೀಸ್ ಇಲಾಖೆದು ಆಸ್ತಿ ಇದೆ. ಅದಕ್ಕೆ ನಾವು ಹೈಕೋರ್ಟ್ನಾಗ ಬಡದಾಡಕತ್ತೀವಿ. ಅದು ಆಯ್ತಂದ್ರೆ ಈ ಭಾಗದ ಜನರಿಗೆ ಕಂಪ್ಲೀಟಾಗಿ ನಮ್ಮ ಮೇನ್ ರೋಡ್ ಆಗ್ತದೆ. ಇದು ಜೋರಾಪುರ ರೋಡನ್ನು ನಾವು ಮೇನ್ ರೋಡ್ ಮಾಡಿದೆವು ಅಂದ್ರೆ ಈ ಭಾಗದಲ್ಲಿ ಭಾಳ ದಿವಸ ಆಯ್ತು. ಅದಷ್ಟೇ ಈ ಕಡೆನೂ ಏನು ಬಾಟಲ್ ನೆಕ್ ಹತ್ತಾರಲ್ಲ ನಮ್ಮ ಎಸ್ ಪಿ ಆಫೀಸ್ ತನ, ಈ ಕಡೆ ನಮ್ಮ ಗೋದಾವರಿ ತನ, ಇದನ್ನು ನಾವು ಪ್ರಯತ್ನ ಮಾಡ್ಲಕತ್ತೀವಿ. ಈ ರೀತಿ ಈಗಾಗಲೇ ಶಿವರುದ್ರ ಬಾಗಲಕೋಟೆ ಅಭಿವೃದ್ಧಿ ಏನೇನಾಗಿತ್ತು ಅನ್ನೋದು ಹೇಳ್ಯಾರ. ಇನ್ನು ಇಲ್ಲೊಂದು ಕಾಂಪ್ಲೆಕ್ಸ್ ಕಟ್ಟಿವಿ ಇಲ್ಲಿ. ಅದು ಬರೀ SC ST ಜನಾಂಗದವ್ರಿಗೆ ಅಂಗಡಿಗಳು ಕೊಡ್ಲಾಕ್ ಬರ್ತದೆ. ಮತ್ತು ಯಾರ್ಯಾರೋ ಭಾಳ ಮಂದಿ ಕೋರ್ಟಿಗೆ ಹೋಗಿದ್ರು, ನಾವು ಆದಿಲ್ ಶಾಹಿನಿಂದ ಹಿಡಿದು ಅಲ್ಲೇ ಇದೆ ಅಂತೇಳಿ. ಆದಿಲ್ ಶಾಹಿನಿ ಊರದ್ದು ಮಾಲಕಲ್ಲ, ಇದು ಭಾರತ ಸರ್ಕಾರ ಐತಿ, ಇದು ನಾವು ಮಾಲಕರು. ಅದು ಗೆದ್ದೀವಿ. ಅದು ಕೇಸು ಗೆದ್ದೀಗ ಮೊನ್ನೆ ಟೆಂಡರ್ ಕರೆದಿದ್ರು. ಅದು ಬಾಡಿಗೆ ರೇಟ್ ಹೆಚ್ಚಿರೋದ್ರಿಂದ ಯಾರೂ ಟೆಂಡರ್ ಹಾಕಿಲ್ಲ. ಇನ್ನೊಂದು ಸಲ ಟೆಂಡರ್ ಕರೀತಾರೆ. ಕಲಿಕನ್ನು 100% ಅದು SC ST ಜನಾಂಗ ಬಿಟ್ಟರೆ ಯಾರಿಗೂ ಕೊಡ್ಲಕ್ಕೆ ಬರೋದಿಲ್ಲ. ನೀವು ಯಾರು ಹಾಕೋರಿದ್ರೆ ನೀವು ಹಾಕ್ಬೇಕು. ಅದು ಅವ್ರು ಕೋರ್ಟಾಗ ಹೋಗಿದ್ರು, ನಾವು ಇಲ್ಲದೀವಿ, 8 ವರ್ಷದಿಂದ ಅದೀವಿ ಅಂತೇಳಿ. ಅದಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ. ಅಲ್ಲಿಂದ ಇದು ನಮ್ಮ ದೇವಗಿರಿ ಸ್ಮಶಾನ ಯಾರು ಈಗ ಸುಡುವಂಥ ಸಮಾಜಗಳು ಅದಾವಲ್ಲ, ಕ್ಷತ್ರಿಯ ಸಮಾಜ, ಬ್ರಾಹ್ಮಣ ಸಮಾಜ, ಎಲ್ಲರಿಗೂ 4 ಕೋಟಿ ರೂಪಾಯಿ ಈಗಾಗಲೇ ಆಗಿದೆ. ಇನ್ನು ಒಂದು ವಾರನಾಗ ಅದನ್ನು ಪೂಜೆ ಮಾಡಿ ಒಂದು ಸ್ಮಶಾನ ಭೂಮಿಯನ್ನು ಎಲ್ಲ ವಿದ್ಯುತ್ ಚಿತಾಗಾರ, ಗಾರ್ಡನ್ನು, ನೀರಿನ ವ್ಯವಸ್ಥೆ, RO ಪ್ಲ್ಯಾಂಟು ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಅಲ್ಲಿ. ಈ ರೀತಿ ಇವತ್ತು ಏನು ಇನ್ನೂ ಯಾವ ದೇವಸ್ಥಾನಗಳು ಇದ್ದಾವೆ, ಯಾವ್ಯಾವ ಅದಾವ ಅನ್ನೋದು ಇವತ್ತು ನಮ್ಮದು ಇಲ್ಲಿ ಶಾವನಗರ್ನಾಗ ನಮ್ಮ ಮಠ ಯಾವುದಪ್ಪ, ಲವಂಗಿರಿ ಮಠ, ಅವ್ರಿಗೆ ಹಿಂದಕ್ಕೆ 20 ಲಕ್ಷ ಕೊಟ್ಟಿದ್ದೀವಿ. ಅವರೇನೋ ನಮ್ಮ ರೊಕ್ಕ ತೊಗೋದಿಲ್ಲ, MLA ರೊಕ್ಕ ಮುಟ್ಟೋದಿಲ್ಲ ಅಂದಿದ್ರು. ಅದಕ್ಕೆ ಬಿಡ್ರಪ್ಪ ಅಂತೇಳಿ ಬಿಟ್ಟಿದ್ದೀವಿ ನಾವು. ಅದನ್ನೇ ತೆಗೆದು ಮರಾಠ ಸಮಾಜಕ್ಕೆ 20 ಲಕ್ಷ ಕೊಟ್ಟಿದ್ದೀವಿ. ಈಗ ಮುಂದೆ ಹೇಳಿದ್ರೆ ಇಲ್ರಿ ಏನೋ ಮಾತಾಡ್ಯಾರ, ತಪ್ಪು ತಿಳ್ಕೊಬೇಡ್ರಿ, ಮತ್ತೆ ಹಾಕ್ರಿ. ಅದಕ್ಕೆ ನಾವು ತಿಂಡಿಲಿ 50 ಲಕ್ಷ ರೂಪಾಯಿ ಹಾಕಿವಿ ಈ ಸಲ ಏನಾಗಿದ್ದಾಗಲೇ. ಯಾಕಂದ್ರೆ ದೊಡ್ಡದದ, ಒಮ್ಮೆ ದೊಡ್ಡದೊಂದು ಹಾಲ್ ಆಗಿಬಿಡ್ತಂದ್ರೆ, ಮ್ಯಾಗ ಒಂದು ಹಾಲ್ ಆಯ್ತಂದ್ರೆ ನಮ್ಮ ಬಡವರಿಗೆ ಮೊನ್ನೆ ನೋಡ್ರಿ, ನಾವು ಇಲ್ಲಿ ಶಿವಶಂಪಿ ಸಮಾಜದೊಂದು ಸಮುದಾಯವನ್ನು ಉದ್ಘಾಟನೆ ಮಾಡಿದ್ವಿ. ಎಷ್ಟು ಚಂದ ಮಾಡ್ಯಾರ ಅವ್ರು ಹೇಳಿದೆ. ಮತ್ತೆ 25 ಲಕ್ಷ ಕೊಟ್ಟೆ ಮೊನ್ನೆ. ಅದು ನೋಡಿ ನನಗೆ ಭಾಳ ಖುಷಿ ಆಯಿತು. ಇಷ್ಟು ಚಲೋ ಮಾಡ್ಯಾರ ಅಂದಾಗ ಇನ್ನೂ ಒಂದು ಫ್ಲೋರ್ ಕಟ್ಕೋರಪ್ಪ ಮತ್ತೆ 25 ಲಕ್ಷ ಕೊಟ್ಟು. ಅದಕ್ಕೆ ನಮ್ಮ ಲವಂಗಿರಿ ಮಠದ್ದು ಒಂದು ಸಮುದಾಯ ಭವನ ಆಯ್ತಂದ್ರೆ ಈ ಭಾಗದ ಎಲ್ಲ ಬಡವರಿಗೆ ಲಗ್ನಕ್ಕದೆಲ್ಲ ಅನುಕೂಲ ಆಗ್ತದೆ. ಆ ರೀತಿ ಮತ್ತೆ ಈ ಭಾಗದಾಗ ಯಾವ್ಯಾವ ದೇವಸ್ಥಾನಗಳು ಏನೋ ಉಳಿದಿದ್ರೆ ನಮ್ಮ ಮಾಹಿತಿ ಕೊಡ್ರಿ. ಅವು ಕಾಗದ ಸರಿ ಇರಲಿಲ್ಲ ಅಂದರೆ ಮೊದಲು ಕಾಗದ ನಾವು ಸರಿಯಾಗಿ ಅವ್ರ ದೇವಸ್ಥಾನ ಹೆಸರಲ್ಲೇ ನಾವು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನಾಳೆ ಮಾಸ್ಟರ್ ಪ್ಲ್ಯಾನು ಏನೋ ಬರ್ತದೆ ತಿಳ್ಕೊರಿ, ಅವಾಗ ಅದಕ್ಕೂ ಪರಿಹಾರ ಸಿಗ್ತದೆ. ಆ ಪರಿಹಾರ ತೊಗೊಂಡು ಮತ್ತೊಂದು ಗುಡಿ ಶಿಫ್ಟ್ ಸ್ವಲ್ಪ ಒಳಗೆ ಬಂದ್ರೂ ಅದು ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಈ ರೀತಿ ಎಲ್ಲ ಒಳ್ಳೆಯ ಕೆಲಸ ಈ ವಿಜಯಪುರ ನಗರದಲ್ಲಿ ನೋಡಿರಿ. ಇಷ್ಟೆಲ್ಲ ಮೂರ್ತಿ ಕೂತಾವು. ಎಷ್ಟೋ ವರ್ಷದಿಂದ ಬಾಬು ಜಗಜೀವನರಾವ್ ಮೂರ್ತಿ ಕೂಡಿಸ್ಬೇಕಂತ ನಮ್ಮ ಹಳ್ಳಿ ಸಮಾಜದವ್ರು ಪ್ರಯತ್ನ ಮಾಡಿದ್ರು, ಆಗಿದ್ದಿಲ್ಲ. ಅದನ್ನು ಕೂಡಿಸಿದ್ವಿ. ಇದಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾರ್ಗತೆ ಮಾಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಮೂರ್ತಿ ಕೂಡಿಸಿದ್ವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೂರ್ತಿ ಕೂಡಿಸಿದ್ವಿ. ನಮ್ಮ ಯಾರು ಅಹಿಲ್ಯಾಬಾಯಿ ಹೋಳ್ಕರ್ ಅಲ್ಲಿ ಶಾಪೇಟೆ ಒಳಗೆ ಅಲ್ಲಿ ಯಾವ ಮೂರ್ತಿ ಕೂಡಿಸಿದ್ವಿ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಮೂರ್ತಿ ಕೂಡಿಸಿದ್ವಿ. ಸ್ವಾಮಿ ವಿವೇಕಾನಂದರ ಮೂರ್ತಿ ಕೂಡಿಸಿದ್ವಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ದೊಡ್ಡ ಮೂರ್ತಿ. ಮತ್ತು ಆ ರೋಡಿಗೆ ಅಂಬೇಡ್ಕರ್ ಮಾರ್ಗ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಅಂತೇಳಿ ಅಧಿಕೃತವಾಗಿ ಯಾವ ರೋಡಿಗೂ ಇಲ್ಲಿಗಲ್ಲಿ ಹೆಸರಿಲ್ಲ. ಎಲ್ಲ 100ಕ್ಕೆ 100 ಇವು ಶಿವಾಜಿ ಮಹಾರಾಜರ ಮಾರ್ಗ ಅಂತ ಹೆಸರಿಟ್ಟಿವಿ. ಇಲ್ಲಿ ಮುಂದೆ ಗೋದಾವರಿದಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ ಅಂತ ಹೆಸರಿಟ್ಟಿವಿ. ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗ ಅಂತ ಇರ್ತೀವಿ. ಈಗ ನೂಲಿ ಚಂದನೊಂದು ನಾವು ಪ್ರೊಸೆಸ್ ಚಾಲೂ ಮಾಡೀವಿ. ಈಗಾಗಲೇ ಇಲ್ಲಿ ಈ ಸರ್ಕಲ್ ಕೊಟ್ಟಿನಿ ನಾನು. ಇನ್ನಾಗ ಶಿವರುದ್ರ ಹೇಳ್ಯಾರ, ನಾಳೆ ಈಗ ನಮ್ಮದೇ ಮೇಯರ್ ಅದಾರ, ನಾಳೆ ಅದನ್ನು ಠರಾವ್ ಮಾಡಿ ನೂಲಿ ಚಂದಾಯ ಸರ್ಕಲ್ ಅಂತೇಳಿ ಇಲ್ಲಿ ಮಾಡಿಕೊಡೋ ಜವಾಬ್ದಾರಿ ನಮಗೂ. ಮೂರ್ತಿ ಮೂರ್ತಿನೂ ಕಂಚಿನ ಮೂರ್ತಿ ಕೂಡಿಸೋದು ನಾವು ಶಿವರುದ್ರವರು, ಗಂಗಾಳವರು ಎಲ್ಲರೂ ಕೂಡಿಸಿ ಯಾರು ಆದಿಲ್ ಸಾಯಿ ಇಡಲಿ ಔರಂಗಜೇಬ್ ಬಿಡಲಿ ಅವೆಲ್ಲ ತೆಗೆದು ನಾವು ನೂಲಿ ಚಂದಾಯ ಮಾಡೋರೆ, ನಾವು ಮೂರ್ತಿ ಕೂಡಿಸೋರೆ. ಈಗ ನಾವು ನಿರ್ಣಯ ಮಾಡೀವಿ.
ನೀವು ಮಗ ಎಲ್ಲ ಗೊತ್ತದ ಇವತ್ತು ರಾಜಕಾರಣ ಹೆಂಗದ. ನಾ ಬರೇ ಒಂದು ವಿಜಯಪುರದ MLA ಆಗಿ ಉಳಿದಲ್ಲ, ಇಡೀ ಕರ್ನಾಟಕದ ಮೂಲೆ ಒಳಗೆ ಎಲ್ಲಿ ಹೋದ್ರು ಜನ 8-10 ಸಾವಿರ ಜನ ಸೇರ್ತಾರೆ. ನಾನು ರೊಕ್ಕ ಕೊಟ್ಟಿರೋದಿಲ್ಲ, ಡಾಬಾದಾಗ ಊಟ ಮಾಡಿಸಿರೋದಿಲ್ಲ, ಟೆಂಪೋ ಟ್ಯಾಕ್ಸ್ ಮಾಡಿರೋದಿಲ್ಲ. ಹೀಗಾಗಿ ಮದ್ದೂರ್ಗೆ ಹೋದ್ರೂ ಜನ ಕೊಡ್ತಾರೆ, ಮೈಸೂರಿಗೆ ಹೋದ್ರು ಕೊಡ್ತಾರೆ. ಅದಕ್ಕೆ ಸ್ವಲ್ಪ ಬರೋದು ಹೋಗೋದು ಕಡಿಮೆ ಆಗೈತಿ. ಮತ್ತು 28ಕ್ಕೆ ನಾವು ಮುಖ್ಯಮಂತ್ರಿ ಆಗಬೇಕು ಬೇಡ ಕರ್ನಾಟಕದ್ದು. ಆದ್ರೆ ನಾ ಬಿಜಾಪುರ ಸುಧಾರಣೆ ಆಗ್ತತಿ. ಅವಾಗ ನಾ ಬರಲಿಲ್ಲ ಅಂದ್ರು ಮೊನ್ನೆ ಇಲೆಕ್ಷನ್ದಾಗ ಹೊಟ್ಟೆ ಎಲ್ಲಿಗೂ ಬಂದಿಲ್ಲ. ಆದರೂ ನನ್ನ ಮ್ಯಾಗ ವಿಶ್ವಾಸ ಇಟ್ಟು ನೀವೆಲ್ಲ ಊಟ ಹಾಕಿರಿ, ನಿಮ್ಮ ಏನು ಋಣ ಐತಿ ನಾನು ತೀರ್ಸ್ತೀನಿ ಅನ್ನೋ ಬೇರೆದಾಗ ಅದಾರಲ್ಲ. ಮುಂದೆ ಮನೆ ಬಂದು ಅಂದ್ರೆ ನೀವು 1 ಲಕ್ಷ ರೂಪಾಯಿ ತುಂಬಬೇಕಾಗ್ತದೆ. 6 ಲಕ್ಷ ಸರ್ಕಾರದಿಂದ ಕೊಡಿಸ್ತೀವಿ. ಯಾರ್ಯಾರು ಹಳಿ ಪತ್ರೆ ಮನೆ ಅದಾವ, ಯಾರ್ಯಾರು ಅದಾವ, ಇದು ಪೂರ್ತಿ ಸ್ಲಮ್ ಐತಿ. ನಮ್ಮ ಶ್ರೀರುದ್ರ ಭಾಗಗಳದಂಗೆ ಸ್ಲಮ್ ಐತಿ. ಆ ಮನೆಗಳು ಬಂದ ಕೂಡಲೇ ನಿಮ್ಗೆಲ್ಲರಿಗೂ ಇಂಟಿಮೇಷನ್ ಮಾಡ್ತೀವಿ. ನಿಮ್ಮ ಕಾರ್ಪೊರೇಟರ್ ಎಲ್ಲ ಕೂಡ ಮಾಡ್ತಾರೆ. ನೀವು ಅದಕ್ಕೆ ಸ್ಲಮ್ ಬೋರ್ಡಿಗೆ 1 ಲಕ್ಷ ತುಂಬಬೇಕಾಗ್ತದೆ. ನಾವು ಸ್ಲಮ್ ಇಲಾಖೆದಿಂದ ನಿಮ್ಗೆ ನೇರವಾಗಿ 5 ಲಕ್ಷ ರೂಪಾಯಿ ಏನು ಬರ್ತದೆ, ನೀವೇ ತೊಗೊಂಡು ಮನೆ ಕಟ್ಟುವಂಥ ಒಂದು ವ್ಯವಸ್ಥೆ ಇಲ್ಲಿ ಮಾಡ್ತೀವಿ. ಇನ್ನೊಂದು 6 ತಿಂಗಳದಾಗ 1,000 ಮನೆ ಬರೋದು ಬಿಜಾಪುರಕ್ಕೆ. ಮೊದಲು ಇದೇ ಓಣಿ ಜೋರಾಪುರನಾನ ಎಷ್ಟು ಸ್ಲಮ್ಮದು ನಮ್ಮ ಸರ್ವೆ ಅದಾವಲ್ಲ, ಆ ಸರ್ವೆದಾಗ ಮೊದಲು ನಿಮ್ಮನ್ನೆಲ್ಲ ಕೇಳ್ತೀವಿ. ಯಾರು ಮನೆ ಭಾಳ ವೀಕ್ ಅದಾವು, ಸರ್ವೆ ಐತಿ, ಇಂತಿಂಥವ್ರು ಇಟ್ಟು ರೊಕ್ಕ ತುಂಬ ಕೂಡಲೇ ಈಗ ನಮ್ಮ ಗೆದ್ದಲ್ ತಿಪ್ಪಿದೂ ಮಾಡಬೇಕಾಗಿತ್ತು. ಇದೂ ಈಗ ಇನ್ನೊಂದು 1000 ಮನೆ ಕೊಡ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ಬಂದ ತಕ್ಷಣ ಹೇಳ್ತೀನಿ, ನೀವು 1 ಲಕ್ಷ ಹಾಕಿ 5ರಿಂದ 6 ಲಕ್ಷ ರೂಪಾಯಿ ಒಂದು ಒಳ್ಳೆ ಮನೆ ಕಟ್ಕೊಳಕ್ಕೆ ವ್ಯವಸ್ಥೆ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಾಗ ಹೇಳಕ್ಕೆ ಬಯಸ್ತಾ ಇದ್ದೇನೆ.